ಸರ್ ಶೂಟಿಂಗ್ ಸಂದರ್ಭದಲ್ಲಿ ಒಂದು ಭಯ ಅನ್ನೋದಿತ್ತಾ ಸರ್? ಯಾಕಂದ್ರೆ ಆ ಪಾತ್ರವನ್ನ ಮ್ಯಾನರಿಸಮ್ ಯಾಕಂದ್ರೆ ತುಂಬಾ ಟಾಕೆಟಿವ್ ಇರುತ್ತೆ ಈ ಪಾತ್ರ. ಮತ್ತೆ ಆ ಸ್ಲ್ಯಾಂಗ್ ಬಳಸ್ತಾರಲ್ಲ ಅದು ತೀರಾ ವಿಭಿನ್ನ ಇರುತ್ತೆ. ಅಂದ್ರೆ ಅಪ್ಪು ಸರ್ ಹಿಂದಿನ ಸಿನಿಮಾಗಳಿಗಿಂತ ತೀರಾ ಭಿನ್ನವಾಗಿದ್ದು. ಸೊ ಜನ ಹೇಗೆ ತಗೋತಾರೆ ಈ ಸಿನಿಮಾದ ಕಥೆಯನ್ನ ಅಥವಾ ಈ ಪಾತ್ರವನ್ನ ಅನ್ನೋ ಭಯ ಕಾಡ್ತಾ ಇತ್ತ ಇಲ್ಲ. ಆ ಥರದಲ್ಲಿ? ಹ್ಮ್. ಯಾರಿಗೆ ಬೇಕಾದರೂ ನಮ್ಮಲ್ಲಿ ಒಂದಿದೆಪ್ಪ, ನನ್ನ ಗುಣ ಅದು, ನನಗೆ ಗೊತ್ತಿಲ್ಲ. ಅಪ್ಪು ಸರ್ ನನಗೆ ತೀರಾ ಕ್ಲೋಸ್ ಫ್ರೆಂಡ್ ಥರ. ಓಕೆ. ತುಂಬ ವಿಷಯಗಳಲ್ಲಿ ಅಂದರೆ ಆ ಥರ ಹೆದರಿಕೆಗಳಿಲ್ಲ. ವಿಜಿನೂ ನಾನು ಹಂಗೆ ನೋಡ್ತೀನಿ. ಆ ಥರ ಹೆದರಿಕೆಗಳಿಲ್ಲ. ನಾಳೆ ಯಾರೋ ದೊಡ್ಡ ನಟನೂ ನಾವು ಹಾಗೆ ನೋಡ್ತೀವಿ. ಯಾಕೆಂದರೆ ನನ್ನ ಹತ್ರ ಒಂದು ವಿಷಯ ಇದೆ, ಆ ವಿಷಯ ನಿನಗೆ ತಲುಪಿಸ್ತಾ ಇದ್ದೀನಿ. ನೀನು ಮಾಡಿದ ನಂತರ ನಾನೇನೋ ಸರಿ ತಪ್ಪುಗಳು ಹೇಳ್ತೀವಿ ಅಷ್ಟೇ, ಬಿಟ್ಟರೆ ತಿರ್ಗಾ ನಾವು ನಾರ್ಮಲ್ ಆಗಿಬಿಡ್ತೀವಿ. ಆ ಪಾತ್ರ ಆಗಿ ಅವನ ಆಚೆ ಅಂದರೆ ನಾವು ಆಚೆ ಬಂದುಬಿಡ್ತೀವಿ. ಆ ನಿರ್ದೇಶಕನ ಕೆಲಸದಿಂದ ನಾವು ಆಚೆಗೆ ಬರ್ತೀವಲ್ಲ, ಆ ಕಾರಣಕ್ಕೆ ಒಳ್ಳೆ ಅಂದರೆ ಸ್ನೇಹ ಇತ್ತು, ತುಂಬ ಒಳ್ಳೆ ಸ್ನೇಹ ಇತ್ತು. ಅದ್ರ ನಂತರ ಸಿನಿಮಾ ಅಂದಾಗ ಒಂದು ಡಿಸೈನ್ ನಡೀತಿತ್ತು ಅಷ್ಟೇ. ಇದು ಹಾಕಿದ್ರೆ ಚಂದನ, ಇದು ಹೇಗೆ ಅನಿಸುತ್ತೆ, ಈ ಚರ್ಚೆಗಳಿತ್ತು ಇಬ್ಬರಿಗೂ. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇರೋ ಹೃದಯ, ಅಂದರೆ ತುಂಬ ತುಂಬ ವಿಷಯಗಳ ಬಗ್ಗೆ ಕ್ವಾಲಿಟಿ ಇತ್ತು ಅಮ್ಮ. ಅಂದರೆ ಯಾವುದಾದ್ರೂ ಒಂದು ಪೇಂಟಿಂಗ್ ತೋರಿಸಿದ್ರು ಇದು ಯಾರ್ದು ಏನು, ಯಾವುದೋ ಒಂದು ಕವಿತೆದು 2 ಲೈನ್ ಹೇಳಿದ್ರೆ ಯಾರು ಏನಾದರೂ 2 ಲೈನ್ ಯಾರ್ದು ಹಿಂಗೆ ಇಂಥವ್ರದ್ದು ಅಂದರೆ ಅವ್ರು ಯಾರು ಏನದು ಕುತೂಹಲ. ಅದು ಬೇಕು. ಅದಿದ್ದಾಗೆ ನಿನಗೆ ತುಂಬ ಚೆನ್ನಾಗಿರುತ್ತಲ್ವ. ಅದು ಇತ್ತು. ಎಲ್ಲೂ ಅಳತೆಗಳಿರಲಿಲ್ಲ. ಯಾವತ್ತೂ ಇದಕ್ಕೆ ಅಂತ ಹೋಲಿಕೆ ಮಾಡ್ತಿರಲಿಲ್ಲ ಅಪ್ಪು ಸರ್. ಅದು ತುಂಬ ಖುಷಿಯಾಗಿ, ಅದಕ್ಕೆ ನಿಮ್ಗೆ ಹೇಳಿದೆ ನಾನು, ಅವ್ರು ಎಲ್ಲ ಒಂದೇ ರೀತಿ. ನಾನು ಸ್ಪೆಷಲ್ ಅಲ್ಲ. ಸರ್ ಈ ಸಿನಿಮಾ ನೋಡುವಾಗ ಸಾಕಷ್ಟು ವಾವ್ ಮೂವ್ಮೆಂಟ್ಸ್ ಇದೆ ಸರ್. ಅದರಲ್ಲೂ ಕೂಡ ಇಂಟರ್ವಲ್ ಬ್ಲಾಕ್ಗೋಸ್ಕರ ಜನ ಆ ಒಂದು ಐಡಿಯಾ ಹೆಂಗೆ ಬಂತದ್ದು ಆ್ಯಕ್ಚುಲಾಗಿ? ಕತೆ ಲೈನೇ ಅದು. ಅಂದರೆ ಒಂದಷ್ಟು ಪಾತ್ರಗಳು ಅಂತ ಬರೆದಾಗ, ಅಂದರೆ 2 ಜಾನಕಿರಾಮ ಮತ್ತು ಈ ಕಡೆ ಭಾವನಾ ಕ್ಯಾರೆಕ್ಟರ್ಗಳನ್ನ ಬರೆದು ಅದರದ್ದು ಊರು ಬಿಡುವಂಥ ಎಲ್ಲ ಸಮಸ್ಯೆಗಳು ಬರ್ಕೊಂಡಿದ್ದ ನಂತರ ಆಗಿದ್ದೆ ಅಂದರೆ ಪೊಲೀಸವ್ರಿಗೆ ತಗಲಾಕೋಬೇಕು ಅವನು ಅಂತ. ಅಂದರೆ ಎಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಅವನು ಮಲ್ಕೊತಾನೆ, ಆ ಜಾಗ ಪೊಲೀಸ್ ಸ್ಟೇಷನ್ನೇ ಆಗಿರಬೇಕು ಅನ್ನೋದು. ಅದು ಲೈನನ್ನು ನಾವೇ ಲಾಕ್ ಥರ ಮಾಡಿಕೊಂಡು, ಓಕೆ ಹಿಂಗೆ ಮಾಡಿದ್ರೆ ಇದ್ರ ಹಿಂದೆ ಮತ್ತು ಮುಂದೆ ಬೆಳೆಸಿದ್ರೆ ಏನಾಗುತ್ತೆ ಅಂತ ಮಾಡಿದ್ವಿ ಸರ್. ಜೈ ಮಾಕಳಮ್ಮ ಅನ್ನೋ ಸದ್ದು ಸರ್, ಹೌದು, ಅದು ಒಂಥರ ಟ್ರೆಂಡ್. ಹೌದು. ಎಷ್ಟೋ ವರ್ಷಗಳ ಕಾಲ ಇನ್ನೂ ಜೈ ಮಾಕಳಮ್ಮ ಒಂದು ವರ್ಡನ್ನು ಜನ ಮರ್ತಿಲ್ಲ. ಯಾಕಂದರೆ ಅದು ಒಂದು ಸಿನಿಮಾ ಇಂಪ್ಯಾಕ್ಟ್ ಮಾಡೋಂಥ ಒಂದು ಪಾತ್ರ ಇಂಪ್ಯಾಕ್ಟ್ ಮಾಡೋಂಥ ಪದಗಳವೆಲ್ಲ ಲಾಂಗ್ ರನ್ ಹೇಳಿದೆ. ಈಗ ಅಣ್ತಮಾಗಲಿ ಇನ್ನೊಂದಾಗಲಿ ಪದಗಳಲ್ಲಿ ಆ ಮಟ್ಟಿಗೆ ಟ್ರೆಂಡ್ ಸೃಷ್ಟಿಸಿಬಿಟ್ಟಿರುತ್ತೆ. ಸೊ ಆ ಸಿನಿಮಾದ ಡೈಲಾಗ್ಸ್ ವಿಚಾರ ಸರ್, ಎಲ್ಲೋ ಒಂದು ಕಡೆ ಅವನು ಜಾಕಿ ಪಾತ್ರ ಒಂದು ಬದುಕನ್ನು ಹೇಳ್ಕೊಂಡು ಹೋಗ್ತಾನೆ, ತನ್ನಲ್ಲಿರೋದ ಒಂದು ಅಸಹಾಯಕತೆನ ಹೇಳ್ಕೊಂಡು ಹೋಗ್ತಾನೆ. ಡೈಲಾಗ್ಸ್ ಇಡೀ ಸಿನಿಮಾನ ಕೂರಿಸ್ಕೊಂಡು ಹೋಗುತ್ತೆ. ಅವು ಏನೋ ಹೇಳಿದ್ರು, ಇನ್ನೊಂದ್ಸರಿ ರಿಪೀಟಾಗಿ ಕೇಳಿಸ್ಕೊಂಡಿದ್ದು ಎಷ್ಟೋ ಸರಿ ಇದೆ ಡೈಲಾಗ್ಸ್ಗಳನ್ನು. ಡೈಲಾಗ್ ವಿಷಯಕ್ಕೆ ಬಂದರೆ ಯೋಗರಾಜ್ ಸರು, ಸೀನಿ ಸರು, ವಿಕಾಸ್ ಅವರು. ವಿಕಾಸ್ ಏನಕ್ಕೆ ಅಂದರೆ, ಯೋಗರಾಜ್ ಸರು ಏನಕ್ಕೆ ಅಂದರೆ, ಆ ದಿನಗಳಲ್ಲಿ ನಾವು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಕಂಟಿನ್ಯೂಸ್ ಮಾತಾಡ್ತಿದ್ದೋ, ಮತ್ತು ಹೊರಗಡೆ ಹೋಗಿ ಬರೀತಿದ್ದೋ ಒಂದಷ್ಟು ದಿನಗಳು. ಯಾವುದೋ ಬೀಚ್ಗಳ ಹತ್ರ ಹೋಗೋದು, ಅಲ್ಲಿ ಬರೆಯೋದು. ನನಗೆ ಇವಾಗ ನೀವು ಡೈಲಾಗ್ ಅಂತ ಹೇಳುವಾಗ ಅದು ನಂದು ಅಂತ ಒಪ್ಕೊಳೋಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದರೆ, ಆ ಪಾತ್ರವಾಗಿ ನಾನು ಏನೇನು ಬಾಯ್ ಬಿಡ್ಕೊತ ಇದ್ದೆ ಅದನ್ನು ಒಂದಷ್ಟು ಜನ ಮಾರ್ಕ್ ಮಾಡಿದ್ದಿದೆ. ಅಂದರೆ ಇದು ಚೆನ್ನಾಗಿದೆ ನೋಡು, ಇದು ಚೆನ್ನಾಗಿದೆ ಅಂತ. ಆ ರೀತಿ ಡೈಲಾಗ್ ಬಂದಿದ್ದದು. ಅದರಲ್ಲಿ ಎಲ್ಲರದ್ದು ಪಾಲಿದೆ. ಅಂದರೆ ತುಂಬ ವಿಷಯಗಳಲ್ಲಿ ಎಲ್ಲರದ್ದು ಪಾಲು ಬಂದಂಗೆ. ನನಗೆ ಡೈಲಾಗು ಆ ರಂಗ SLC ಟೈಮಲ್ಲಿ ನಾವು ಡೈಲಾಗ್ನ ಬಿಡ್ತಾ ಬಂದಿದ್ದೆ. ಅಂದರೆ ದುನಿಯಾ ಟೈಮಲ್ಲೆಲ್ಲ ಆಲ್ಮೋಸ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಹಿಂದಕ್ಕೆ ಬರೋಕ್ಕೆ ಟ್ರೈ ಮಾಡ್ತಿದ್ದೋ. ಇದರಲ್ಲಿ ಅಪ್ಪು ಸರ್ ಅಂದಾಗ ಬಳಸಬೇಕಾದಂಥ ಕೆಲವು ವಿಷಯಗಳಿತ್ತು. ಅಲ್ಲಿ ನನಗೆ ಯೋಗರಾಜ್ ಅವರು ಹೆಲ್ಪ್ ಮಾಡಿದ್ದಾರೆ, ವಿಕಾಸ್ ಅವರು ಹೆಲ್ಪ್ ಮಾಡಿದ್ದಾರೆ, ಸೀನಿ ಅವರು ಹೆಲ್ಪ್ ಮಾಡಿದ್ದಾರೆ. ಹಂಗೆ ಅದು ಚೆನ್ನಾಗಾಯಿತು. ಅಂದರೆ ಮಾತುಗಳ ವಿಷಯದಲ್ಲಿ ಅಂದರೂ ಅಪ್ಪು ಸರ್ಗೆ ಅಂತಲೇ ಬರೆದಂಥ ಕೆಲವು ಆ ದೀಪಾವಳಿ ಪಟಾಕಿ ಲೈನ್ ಇರ್ಬೋದು, ಆ ಥರದ್ದೆಲ್ಲ ಚೆನ್ನಾಗಿತ್ತು ಅದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.